ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ನಮಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ, ಗೊತ್ತಾಗುತ್ತೆ. ಏನ್ ಮಾಡ್ಬೇಕು ನೋಡಿ. ಅದಕ್ಕೋಸ್ಕರನೇ ಯಾವ್ಯಾವ ಋತುಗಳಲ್ಲಿ ಹೇಗೆ ಆಹಾರ ದ್ರವ್ಯಗಳು ಬರುತ್ತೆ ಅಂತ, ಆಯಾ ಋತುವಿನಲ್ಲಿ ಬರುವಂತಹ ಆಹಾರ ನಮಗೋಸ್ಕರ ಬರುತ್ತೆ, ಗೊತ್ತಾಯ್ತಾ? ಆದ್ರೆ ನಾವು ರುಚಿಯನ್ನು ಒಂದನ್ನೇ ಪ್ರಧಾನವಾಗಿ ಇಟ್ಕೊಂಡು ಏನೇನೆಲ್ಲ ನಮಗೆ ಗೊತ್ತಿರೋ ವಿಜ್ಞಾನನೆಲ್ಲ ಬಳಸಿ ಆ ಬೀಜನ ಇದ್ರಲ್ಲಿ ಸೇರಿಸಿ ಆ ಮಣ್ಣು ಬೇರೆ ಮಾಡಿ, ಅಂತೂ ನಂಗೆ ಇವಾಗ ಅವರೆಕಾಯಿ ಬೇಕು. ಯಾವ ನವೆಂಬರ್ವರೆಗೂ ಕಾಯೋಣ, ನಂಗೆ ಜನವರಿಯಿಂದ ಜನವರಿವರೆಗೆ ಅವರೆಕಾಯಿ ಅಂತೂ ಇದ್ಬಿಟ್ರೆ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡ್ರೆ, ಅಷ್ಟು ವ್ಯಾಮೋಹ ಇದ್ರೆ ತೊಂದರೆ ಆಗುತ್ತೆ. ಆದ್ರಿಂದ ಒಂದು ಪ್ರಶ್ನೆ, ವಾತ ಇಸ್ ಈಕ್ವಲ್ ಟು ವಾಯು ಅಂತ ಅನ್ಕೊಂಡಿದ್ವಿ. ಕಫ ನಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದನ್ನ ನಾವು ವಿಸರ್ಜನೆ ಮಾಡೋದು. ಪಿತ್ತ ಅನ್ನೋ ಗ್ರಹಿಕೆ ಬರ್ತಾ ಇದೆ. ಅಯ್ಯೋ, ಪಿತ್ತಂ ತಲೆ ತಿರುಗುತ್ತೆ ಅಂತನ, ವಾತ ಇದ್ರು ಕೂಡ ತಲೆ ತಿರುಗುತ್ತೆ. ವಾತ ಅಂದ್ರೆ ಇವಾಗ ವಾಯು, ವಾಯು. ಪಿತ್ತ ಸರಿ, ಕಫ ಅನ್ನೋದು ನಮಗ್ ಗೊತ್ತು, ನಾವು ವಿಸರ್ಜನೆ ಮಾಡ್ತೀವಿ, ಹಳದಿಗಿರುತ್ತೆ. ಪಿತ್ತ ಅನ್ನೋದು ಹೇಳ್ತೀವಿ, ಪಿತ್ತ ಅನ್ನೋದು ಗ್ರಹಿಕೆ ಸಿಗ್ತಾರೆ. ಪಿತ್ತಂ ಸಸ್ನೇಹ ತೀಕ್ಷ್ಣ ಉಷ್ಣಂ ವಿಸ್ರಂ ಸರಂ ದ್ರವಂ ಅನ್ನತ್ತೆ. ಇವಾಗ ಜಾಸ್ತಿ ಆಗಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ಕಡಿಮೆಗಳಾಗಿದ್ರೆ ತಾನೇ ಗೊತ್ತಾಗೋದು, ಇಲ್ಲದ್ರೆ ಗೊತ್ತಾಗಲ್ಲ. ಸಾಧಾರಣವಾಗಿ ನಮಗಾದ್ರೆ ಗೊತ್ತಿರುತ್ತೆ, ಅಂದ್ರೆ ಆ ಜ್ಞಾನ ಇದ್ರೆ ಗೊತ್ತಾಗುತ್ತೆ, ಇಲ್ಲದೇ ಇದ್ರೆ ಗೊತ್ತಾಗಿರಲ್ಲ. ಪಿತ್ತಂ ಸಸ್ನೇಹ ತೀಕ್ಷ್ಣೋಷ್ಣಂ ಲಘು ವಿಸ್ರಂ ಸರಂ ದ್ರವಂ ಅನ್ನೋದು ಅದರ ಗುಣ, ಪಿತ್ತ ದೋಷದ ಗುಣ. ಅಂದ್ರೆ ಪಿತ್ತ ಅಂದಾಗ ತೀಕ್ಷ್ಣವಾಗಿರುತ್ತೆ, ಉಷ್ಣವಾಗಿರುತ್ತೆ. ಅದು ಈ ಅಗ್ನಿಯೇ ಪಿತ್ತ ಅಂತ ಅನ್ನಿಸ್ಕೊಂಡಾಗ ಅದು ದ್ರವರೂಪವನ್ನ ತಾಳುತ್ತೆ. ಅಗ್ನಿ ದ್ರವರೂಪ ಅಲ್ಲ, ಆದ್ರೆ ಅಗ್ನಿಯೇ, ಇವಾಗ ಅಗ್ನಿ ನಾವಿಲ್ಲೇ ನೋಡ್ತೀವ, ದೀಪ ಅದೇ ತರ ಅನ್ನೋದು ಇಲ್ಲಿದ್ರೆ ಅಷ್ಟೇ, ಅದು ಕೊನೆಯಲ್ಲಾಗುತ್ತಲ್ಲ, ಅದು ಇಲ್ಲೇ ಆಗ್ಬಿಡ್ತೀವಿ, ಇವಾಗ್ಲೇ ಗೊತ್ತಾಗ್ಲಿಲ್ವೇ? ಹಾಗಿರಲ್ಲ ಅವನ ಸೃಷ್ಟಿ. ಅವನು ಅದನ್ನೇ ಇನ್ನೊಂದು ತರಹ ಇಟ್ಟಿದ್ರೇನೆ ಇದಿರೋದು, ಅದಕ್ಕೆ ಹೇಗೆ ಬೇಕೋ ಹಾಗಿಟ್ಟಿರ್ತಾನೆ. ಅದಕ್ಕೆ ಸುಶ್ರುತರು ಒಂದ್ ಕಡೆ ಹೇಳ್ತಾರೆ, ನಖಲು ಪಿತ್ತ ವ್ಯತಿರೇಕಾತ್ ಅನ್ಯೋ ಅಗ್ನಿ ಉಪಲಭ್ಯತೆ ಆಗ್ನೇಯತ್ವಾತ್ ದಹನ ಪಚನಾದಿಷು ಅಂತಾರೆ. ಅಂದ್ರೆ ಪಿತ್ತ ಅಂದ್ರೆ ಅಗ್ನಿ ಅಂದ್ರೆ ಎರಡೂ ಒಂದೇ. ಯಾಕೆಂದ್ರೆ ಇನ್ನೊಂದು ಬೇರೆ ಅಂತ ಪಿತ್ತ ವ್ಯತಿರೇಕಾತ್ ಅನ್ಯ ಅಗ್ನಿ ನ ಉಪಲಭ್ಯತೆ. ಯಾಕೆಂದ್ರೆ ಪಿತ್ತ ಅನ್ನೋದು ಕೂಡ ಆಗ್ನೇಯತ್ವಾತ್ ದಹನ ಪಚನಾದಿಷು. ದಹನ ಮತ್ತು ಪಚನ ಅಂದ್ರೆ ಜೀರ್ಣಕ್ರಿಯೆನಲ್ಲಿ ಪಿತ್ತ ಅನ್ನೋದೇ ಜೀರ್ಣ ಮಾಡ್ತಿರೋದು, ಯಾಕೆಂದ್ರೆ ಅದು ಅಗ್ನಿಗುಣ ಇದೆ. ನಿಮ್ಗೆ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿದ್ರ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಬೈಲ್ ಜ್ಯೂಸ್, ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್, ಅದಲ್ವಾ, ಇದೆಲ್ಲ ಹೇಳಿದ್ರೆ ಎಲ್ಲರೂ ಅರ್ಥ ಆಗುತ್ತೆ. ಅರ್ಥ ಆಗುತ್ತಾ ಇಲ್ವಾ? ಅರ್ಥ ಆಗಿದೆಯೋ ಅಲ್ವಾ? ಸಾಕು. ಹೊರಕೋಶದಲ್ಲಿ ಕ್ಷಮಿಸಬೇಕು, ಶುಚಿರ ಪಿತ್ತ ಮೌರ್ವಸ್ತು ಅಂತಾನೆ ಇದೆ. ಶುಚಿ ಅಪಿತ್ತ ಮೌರ್ವಸ್ತು. ಅದೇ ಅದೇ ಕ್ಲಿಯರ್. ಆದ್ರಿಂದ ವಾತ ಪಿತ್ತಗಳು, ಅದರಲ್ಲಿ ಪಿತ್ತ ಸಂಚಯ, ವಾತ ಪ್ರಕೋಪ. ಯಾಕೆಂದ್ರೆ ಹೌದು ನಿಜ, ಪಿತ್ತ ಸಾಧಾರಣ ನೆತ್ತಿಗೆ ಏರೋಲ್ಲ, ತನ್ನಷ್ಟಕ್ಕೆ ತಾನೇ ಏರೋಲ್ಲ. ನೋಡಿ, ಒಂದೊಂದು ಪ್ರಶ್ನೆ ಕೇಳಿದಾಗಲೂ ಒಂದೊಂದು ವಿಷಯ ಬರುತ್ತೆ. ಆ ವಿಷಯ ಬರಬೇಕು, ಎಲ್ಲ ಇಲ್ಲಿರೋದೇ ಮುಗಿಸ್ಬೇಕು ಅಂತೇನಿಲ್ಲ, ಆದ್ರೆ ಆದಷ್ಟು ನೋಡಿ. ಯಾಕೆಂದ್ರೆ ಈ ದೋಷಗಳಿದೆಯಲ್ಲ, ವಾತ ಪಿತ್ತ ಕಫಗಳು, ಅದರಲ್ಲಿ ಅದು ಹ್ಯಾಕ್ ಕೆಲಸ ಮಾಡುತ್ತೆ ಅಂತ. ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲಧಾತವ ವಾಯುನಾ ಯತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅನ್ನತ್ತೆ. ಹೀಗೆಂದ್ರೆ
ಪಿತ್ತ ಮತ್ತೆ ಕಫ ಎರಡೂ ದೋಷಗಳು ಕಾಲಿಲ್ಲದೆ ಇರೋ ತರಹ ಕುಂಟು. ಅವಕ್ಕೆ ತಮ್ಮಷ್ಟಕ್ಕೆ ತಾವೇ ಚಲನ ಶಕ್ತಿ ಅನ್ನೋದಿಲ್ಲ, ಗಮನ ಶಕ್ತಿ ಇಲ್ಲ. ಧಾತುಗಳು ಅಷ್ಟೇನೆ, ತಮ್ಮಷ್ಟಕ್ಕೆ ತಾವೇ ಓಡಾಡೋ ಶಕ್ತಿ ಇರೋಲ್ಲ. ಆದರೆ ವಾಯು ಅನ್ನೋದು ಒಂದಕ್ಕೇನೆ ಗಮನ ಶಕ್ತಿ ಇರೋದು, ಅದೇನೆ ಇದನ್ನ ಕರ್ಕೊಂಡು ಹೋಗುತ್ತೆ. ಅವಾಗ ಏನಾಯ್ತು ಅಂದ್ರೆ ಪಿತ್ತ ಅನ್ನೋದು ಇಲ್ಲಿದ್ರೂ ಕೂಡ ಅದಕ್ಕೋಸ್ಕರ ಎಷ್ಟೆಷ್ಟು ವಿಷಯಗಳು ಬರುತ್ತೆ ಅಂದ್ರೆ, ಇಲ್ಲಿ ಅಗ್ನಿ ಅಂತ ಹೇಳಿದ್ರೆ ಜ್ಞಾಪಕ ಇದೆಯಾ? ಯಜ್ಞೋ ವೈ ವಿಷ್ಣು ಅಂತ ಇದೆ. ಅಂದ್ರೆ ನಿನ್ನೆ ಹೇಳಿದ್ವಿ, ಮಣಿಪೂರ ಅಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಅಂತ ಒಂದು ವಿಷಯ ಬರುತ್ತೆ. ಇದು ಮಧ್ಯಮಕೂಟ, ಅದು ವಿಷ್ಣು ಗ್ರಂಥಿ ಸ್ಥಿತಿ ಅಂತ ಬರುತ್ತೆ, ಸ್ಥಿತಿಕಾರಕ ಅಂತ ಬರುತ್ತೆ. ಅಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿದೆ. ಊಟ ಮಾಡೋದು ಅಂದ್ರೆ ಒಂದು ಯಜ್ಞ, ಹೌದಾ? ನೋಡಿ, ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಊಟ ಮಾಡ್ತೀನೋ ಅದೆಲ್ಲ ಮಹಾವಿಷ್ಣು, ಅಗ್ನಿ ಸ್ವರೂಪವಾಗಿರುವಂತಹ ಮಹಾವಿಷ್ಣು. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ. ಆ ಮಹಾವಿಷ್ಣುವನ್ನೇ, ಅವನೇ ಸ್ಥಿತಿಕಾರಕನಾಗಿರೋದು. ನೆನ್ನೆ ಹೇಳಿದಲ್ಲ, ಅಗ್ನಿ ಇದ್ರೆ ಶರೀರ ಇದ್ದ ಹಾಗೆ, ಇಲ್ಲ ಅಂದ್ರೆ ಇಲ್ಲ. ಆದ್ರಿಂದ ಈ ಇದರಲ್ಲಿ ಸರಿಯಾಗಿದ್ರೆ ಅವಾಗ ಸ್ಥಿತಿಕಾರಕ. ಅದೇನೇ ಸರಿಯಾಗಿಲ್ಲದೆ ಇದ್ದಾಗ ಉಷ್ಣಾಂಶ ಜಾಸ್ತಿ ಆಗ್ತಾ ಆಗ್ತಾ ಅದರ ಜೊತೆ ವಾಯುವು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಕೇವಲ ಉಷ್ಣ ಜಾಸ್ತಿ ಆಗೋಲ್ಲ. ಯಾಕೆಂದ್ರೆ ಅದು ಹರಿಬೇಕೋ ಬೇಡವಾ? ನಾನು ಇವಾಗ ಹೇಳಿದೆ ಪಿತ್ತ ಅಂದ ತಕ್ಷಣ ಏನು ಹರಿಯತ್ತೆ ಅಂತ ತಾನೇ ಅರ್ಥ. ಬಿಸಿ ಉಂಟು ಮಾಡುತ್ತಲ್ಲ, ಬಿಸಿ ಅಂದ್ರೆ ಬಿಸಿ ಗಾಳಿ ಅಂತ ಹೇಳಲ್ವೇ? ಕೇವಲ ಬಿಸಿ ಅಂತಲ್ಲ. ದೀಪ ಬಿಸಿ ಅಂದ್ರೇನು, ಅದರಲ್ಲಿ ಚಲನೆ ಇದೆಯೋ ಇಲ್ವಾ ದೀಪದಲ್ಲಿ? ಆದ್ರಿಂದ ಉಷ್ಣ ಅಂದಾಗೆಲ್ಲ ಅದರ ಜೊತೆ ಅಂತರ್ಗತವಾಗಿರುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೋಬೇಕು. ಅದ್ರಲ್ಲಿ ವಾಯುನು ಇರುತ್ತೆ ಅಂತ ಗೊತ್ತಾಗಲ್ವಾ? ಈಗ ಪಿತ್ತ ಜಾಸ್ತಿ ಆಗ್ತಾ ಆಗ್ತಾ ಯಾವ ದೋಷ ಕಡಿಮೆ ಆಗುತ್ತೆ? ಕಫ ಕಡಿಮೆ ಆಗುತ್ತೆ. ಕಫ ಕಡಿಮೆ ಆಗ್ತಾ ಯಾವ ದೋಷ ವೃದ್ಧಿ ಆಗುತ್ತೆ? ಪಿತ್ತದ ಜೊತೆಗೆ ವಾತ ದೋಷ ಜಾಸ್ತಿ ಆಗುತ್ತೆ. ಇವಾಗ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಆಯ್ತಲ್ವಾ? ಶಕ್ತಿಕೂಟೈಕತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಂತ ಇದೆ. ಈ ಕಟ್ಯಧೋ ಭಾಗಧಾರಿಣಿ ಅಂತ ಹೇಳಿದ್ಮೇಲೆ ಅಲ್ಲಿ ವಾಯುವಿನ ಪ್ರಧಾನವಾಗಿರುವಂತಹ ಸ್ಥಾನ ಅದೇ. ಅಲ್ಲಲ್ಲ, ಒಂದು ನಿಮಿಷ. ಪಕ್ವಾಶಯ ಕಟಿ ಸಕ್ತಿ ಶ್ರೋತ್ರ ಅಸ್ಥಿ ಸ್ಪರ್ಶನೇಂದ್ರಿಯಂ ಸ್ಥಾನಂ ವಾತಸ್ಯ ತತ್ರಾಪಿ ಪಕ್ವಾದಾನಂ ವಿಶೇಷತಃ ಅಂತ. ವಾತದ ಮೂಲ ಸ್ಥಾನ ನಾಭಿಯಿಂದ ಕೆಳಗೆ. ವಾಯು ಅಂದ್ರೇನೆ ಶಕ್ತಿ, ಪ್ರಾಣಶಕ್ತಿ ಇತ್ಯಾದಿಗಳೆಲ್ಲ ಶಕ್ತಿ. ಅದಕ್ಕೋಸ್ಕರನೇ ಎಲ್ಲ ವಿಸರ್ಜನೆ ಆಗುವಂತಹದ್ದು ಏನೇನಿದೆಯೋ ಅದೆಲ್ಲವೂ ಕೂಡ ಶಕ್ತಿಕೂಟದಲ್ಲಿರೋದು. ಗೊತ್ತಾಗ್ಲಿಲ್ವೇ? ನಾನೆನ್ನೆ ಹೇಳಿದ್ನಲ್ಲ, ವಿಸರ್ಜನೆ ಸರಿಯಾಗಿದ್ರೇನೆ ಅವನಲ್ಲಿ ಬಲ ಇರೋದು. ಪ್ರಾಣ ಕೆಲಸ ಮಾಡೋದು, ಅಪಾನ ಸರಿಯಾಗಿದ್ರೆ ಪ್ರಾಣ ಸರಿಯಾಗಿ ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ಕೆಲಸ ಮಾಡೋಲ್ಲ. ಆದ್ರಿಂದ ಈಗ ಪಿತ್ತ ಜಾಸ್ತಿ ಆಗಿರೋದ್ರಿಂದ ಕಫ ಕಡಿಮೆ ಆಯ್ತು, ವಾತ ಜಾಸ್ತಿ ಆಯ್ತು. ವಾತ ಜಾಸ್ತಿ ಅಂದ್ರೆ ಏನು ಗೊತ್ತೇನು? ವಾತ ಎರಡು ತರಹ ಜಾಸ್ತಿ ಆಗುತ್ತೆ. ಅಯ್ಯೋ, ವಾತ ಪ್ರತಿಯೊಂದು ದೋಷಕ್ಕೂ ಎರಡು ಮುಖ ಇದೆ. ಗುಣ ಕರ್ಮ ಎರಡೂ ಇದೆ, ಹೌದಾ? ಪ್ರತಿಯೊಂದು ವಸ್ತು ತಗೊಂಡ್ರೆ ಅದಕ್ಕೆ ಅದ್ರ ಗುಣ ಒಂದಿರುತ್ತೆ, ಕರ್ಮ ಒಂದಿರುತ್ತೆ. ಹಾಗೇನೆ ವಾತಕ್ಕೂ ಇದೆ. ಅವಾಗ ಏನಾಗುತ್ತೆ ಗೊತ್ತಾ? ವಾತಕ್ಕೆ ಅದರ
ಗುಣ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಕರ್ಮ ಕಡಿಮೆ ಆಗ್ಬಿಡುತ್ತೆ. ಗುಣ ಜಾಸ್ತಿ ಆಯ್ತಾ ಇಲ್ವಾ? ಅಂದ್ರೆ ಕಫ ಕಡಿಮೆ ಆದ ತಕ್ಷಣ, ಉಷ್ಣ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಅದರ ರೂಕ್ಷತೆ ಜಾಸ್ತಿ ಆಗುತ್ತೆ ತಾನೆ. ಗುಣ ತಾನೆ ಡ್ರೈನೆಸ್ ಅನ್ನೋದು. ಡ್ರೈನೆಸ್ ಜಾಸ್ತಿ ಆದ ತಕ್ಷಣ ಕರುಳು ಯಾವಾಗಲೂ ಯಾವ ದಿಕ್ಕಲ್ಲಿ ಮೂವ್ ಆಗುತ್ತೆ ಗೊತ್ತಾ? ಯಾವ ಡೈರೆಕ್ಷನ್ ಮೂವ್ಮೆಂಟ್ ಏನೋ ಕೆಳಮುಖವಾಗಿ ಅಲ್ವಾ? ಅದನ್ನೇ ವಿಸರ್ಜನೆ ಅನ್ನೋದು. ಅವಾಗ ಏನಾಗುತ್ತೆ ಹೇಳಿ? ವಿಸರ್ಜನೆ ಅನ್ನೋದು ಏನಾಗುತ್ತೆ? ಕಷ್ಟ ಆಗುತ್ತೆ, ನಿಂತೋಗುತ್ತೆ ಅಂದ್ರೆ ಆ ಅಂಗದಲ್ಲಿ ಕೆಲಸ ನಿಂತೋಗುತ್ತೆ. ಆದ್ರೆ ವಾಯು ತನ್ನ ಕೆಲಸವನ್ನೇ ನಿಲ್ಲಿಸ್ಬಿಡುತ್ತೆ ಅಂತಿಲ್ಲ. ಯಾಕೆ ಗೊತ್ತಾ? ವಾಯು ಅನ್ನೋದು ನಿಲ್ಸಕ್ಕೆ ಆಗಲ್ಲ. ಯಾವತ್ ವಾಯು ತಿಷ್ಠದಿದೆ ಅದು ನಿಲ್ಲೋದೇ ಇಲ್ಲ. ಒಂದೇ ಸರಿ ಶುರುವಾಗೋದು, ಒಂದ್ಸರಿ ನಿಲ್ಲುತ್ತೆ. ವಾತ್ಯೇವ ಅಂದ್ರೇನು? ಜರುಗ್ತಾನೆ ಇರುತ್ತೆ. ನೀವು ಅದು ಕೆಳಗೆ ಹೋಗಕ್ ಬಿಡ್ಲಿಲ್ಲ, ನೀವೇನೇನೋ ತಿಂದೇನೋ ಕೆಡಿಸಿದ್ರಿ, ಕೆಳಗೆ ಹೋಗ್ಬೇಕಿತ್ತು, ಕೆಳಗೆ ಹೋಗಲ್ಲ. ಮತ್ತೆಲ್ಲ ಹೋಗ್ಬೇಕು? ಮೇಲೆ ಬರ್ಬೇಕು, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಮೇಲ್ ಬಂದಾಗ ಏನಾಗುತ್ತೆ ಗೊತ್ತಾ? ನೀವು ಅಗ್ನಿಷ್ಟಿಕೆ ನೋಡಿದ್ದೀರಾ? ಅಗ್ನಿಷ್ಟಿಕೆನಲ್ಲಿ ಕೆಳಗಡೆ ಬೀಸಿದ್ರೆ ಮೇಲೆ ಉರಿಯುತ್ತೆ, ಹೌದಾ? ಇವಾಗ ಅಲ್ಲಿ ಕೆಳಗಡೆಯಿಂದ ಬೀಸೋಕ್ ಶುರು ಮಾಡುತ್ತದು. ಕೆಳಗೆ ಹೋಗ್ಬೇಕಿತ್ತು, ಅದು ಕೆಳಗಿಂದ ಉಲ್ಟಾ ಬೀಸೋಕ್ ಶುರು ಮಾಡುತ್ತೆ. ಇಲ್ಲಿ ಅಗ್ನಿ ದಗದಗ ಅಂತ ವಿಕೃತವಾಗಿರುವಂತಹ ಪಿತ್ತ ಹರಿಯಕ್ಕೆ ಶುರುವಾಗುತ್ತೆ ಈಗ ಜಾಸ್ತಿ. ಇವಾಗ ಅಗ್ನಿ ಯಾವ ದಿಕ್ಕಲ್ಲಿ ಉರಿತಾನೆ? ಊರ್ಧ್ವಗತಿಯಲ್ಲಿ ಉರಿತಾನೆ. ಊರ್ಧ್ವಗತಿಗೆ ಹೋಗಕ್ಕೆ ಶುರುವಾಗುತ್ತೆ, ಇಲ್ಲೆಲ್ಲ ಉರಿಯಕ್ಕೆ ಶುರುವಾಗುತ್ತೆ. ಇದು ಬಿಗಿನಿಂಗ್. ನಾವೇನ್ ಮಾಡ್ತೀವಿ? ಕಲ್ಸಕ್ಕೆಲ್ಲ ಬಾಗಿ ಹಾಕೊಂಡು ತಣ್ಣಗೆ ಮಾಡ್ಕೊಂತೀವಿ ಆ ತಕ್ಷಣಕ್ಕೆ, ಅಥವಾ ಏನೋ ಒಂದು ತಗೊಂಡು ನಿಲ್ಲಲ್ಲ, ಹೋಗ್ತಾ ಇರುತ್ತೆ ಮೇಲಕ್ಕೆ. ಮೇಲ್ ಹೋಗಿ ಇದು ಕಫಸ್ಥಾನ, ಇದು ಇನ್ಸುಲೇಟರ್. ಇದು ಇನ್ಸುಲೇಷನ್ಸ್ ಚೆನ್ನಾಗಿದ್ದೇನೆ ಹೊಳೆಯೋದು, ಇಲ್ಲಾಂದ್ರೆ ಹೊಳೆಯಲ್ಲ. ಅದಕ್ಕೋಸ್ಕರನೇ ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖ ಪಂಕಜ ಅಂತ ಹೇಳಿರೋದು. ಅಲ್ಲಿ ವಾಗ್ಭವಕೂಟ ಇಂದ್ರಿಯಗಳು ಎಲ್ಲ ಆಗ್ಬೇಕಾದ್ರೆ ಅಲ್ಲಿ ಕೂಲೆಂಟ್ ಇರಬೇಕು. ಒಂದು ಇನ್ಸುಲೇಷನ್ ಇದ್ರೇನೆ ಎಲೆಕ್ಟ್ರಿಸಿಟಿ ಚೆನ್ನಾಗಿ ಕೆಲಸ ಮಾಡೋದು. ಇಲ್ಲಾಂದ್ರೆ ಶಾರ್ಟ್ ಆಗಿ ಹುಚ್ಚು ಆಡುತ್ತೆ, ಫ್ಲಿಕರ್ ಆಗುತ್ತಲ್ಲ ಬಲ್ಬ್, ಹಾಗೆ ಇಲ್ಲೂ ಆಗುತ್ತೆ. ಆದ್ರಿಂದ ಇಲ್ಲಿ ಹೋದಾಗ ಇಲ್ಲಿ ಇನ್ಸುಲೇಷನ್ ಅಂದ್ರೆ ಏನೋ? ಬ್ರೈನ್ ಅನ್ನೋದು ಲಿಕ್ವಿಡ್ ಟಿಶ್ಯೂ, ಹೌದಾ? ಈ ನೀರಿನ ಅಂಶ ಏನೇನಿರುತ್ತೋ ಅದೆಲ್ಲ ಕರ್ಗೋಕ್ ಶುರುವಾಗುತ್ತೆ. ಶುರುವಾದಾಗ ಏನಾಗುತ್ತಾ? ಶಾರ್ಟ್ ಆಗೋಕ್ ಶುರುವಾಗುತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಅವಾಗ ಅಲ್ಲಿ ಪಿತ್ತ ಅಲ್ಲಿ ಹೋಗೋಕ್ ಶುರುವಾಗುತ್ತೆ. ಇವನ್ ಏನೋ ಹೆಂಗೆ ಮಾಡ್ತಾ ಇದ್ದಾನೆ, ಪಿತ್ತ ನೆತ್ತಿಗೆ ಹಾಗೆ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಂದ್ರೆ ಹಾಗೆ. ಅವಾಗ ಇವ್ರು ಎಲ್ಲಿರ್ಬೇಕೋ ಅಲ್ಲಿ ಇಲ್ಲದೆ ಇರೋರು ಇನ್ನೊಬ್ಬರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ಆವಾಗ ಜಗಳ ಆಗುತ್ತೆ ಅಷ್ಟೇ. ಗೊತ್ತಾಗ್ಲಿಲ್ಲ? ಪಿತ್ತದ ವಿಷಯವೂ ನೆತ್ತಿಗೆ ಇರುತ್ತೆ. ಪಿತ್ತದ ವಿಷಯವೂ ನೆತ್ತಿಗೆ ಇರುತ್ತೆ. ಪಿತ್ತದ ಬಿಸಿಯೂ ಅಲ್ಲ, ಪಿತ್ತದ ಬಿಸಿನೇ ಅಲ್ಲ, ಪಿತ್ತದ ವಿಷಯವೂ ನೆತ್ತಿಗೆ. ವಿಷಯವು ಪಿತ್ತದ ವಿಷಯ ಮಾತ್ರ ಹೋಗಲ್ಲ, ಅದು ಹೋಗ್ಬಿಡುತ್ತೆ. ಪಿತ್ತದ ವಿಷಯ ಇಲ್ಲೂ ಹೋಗ್ಬೋದು ಮೇಲಕ್ಕೆ, ಅದು ಹೋಗುತ್ತೆ ನಿಜ. ಬರುತ್ತೆ, ಬರ್ಲೇಬೇಕು. ಅದನ್ನೇ ಹೇಳಿದ್ದು. ಏನಂದ್ರೆ ಔಷ್ಣ್ಯ ಅನ್ನೋದೇನಿರುತ್ತೋ ಪಿತ್ತದಲ್ಲಿ ಅದು ಒಂದು ದ್ರವ, ಆದ್ರಿಂದ ಮೇಲೂ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ದಾರಿ ಇದೆ ಮೇಲೆ ಹೋಗಕ್ಕೆ. ದ್ರವ ಜಾಸ್ತಿಯಾಗಿ ಉಕ್ಕಿದಾಗ ಅದು ಹೊರಗಡೆನೂ ಬರುತ್ತೆ. ಮೈಗ್ರೇನ್ ಆಗಿದೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಆಯ್ತಲ್ವಾ? ಅವ್ರ ಪಿತ್ತದ ವಾಂತಿ ಆದ್ರೇನೆ ಅಷ್ಟು ದೋಷ ಹೊರಗೆ ಬಂದ ಮೇಲೆ ಒಂದು ಸ್ವಲ್ಪ ಶಾಂತವಾಗುತ್ತೆ. ಅಲ್ಲಿವರೆಗೂ ತಗೊಂಡು ಒದ್ದಾಡ್ತಾ ಇರ್ತಾರೆ, ಗೊತ್ತಾಗಲ್ವ? ವರ್ಷ ಋತು. ವಾತ ಇಸ್ ಈಕ್ವಲ್ ಟು ವಾಯು ಅಂದ್ರೆ ಪಂಚ ಪ್ರಾಣಾಪಾನ ಅಪಾನ ವ್ಯಾನ ಏನಿದೆ, ಇದು 5ಗಳ ಸಮೂಹ ಅಲ್ವಾ? ವಾಯು ಅನ್ನೋದು ಒಂದು, ಅದು ಮುಖ್ಯ ಪ್ರಾಣವೇ 5 ಪ್ರಾಣಗಳ ವಿಂಗಡಣೆ ಆಗುತ್ತೆ, ಅವರವರ ಕ್ರಿಯೆ. ಶರದ್ ಋತುವಿನಲ್ಲಿ ಆಶ್ವಿಜ ಕಾರ್ತಿಕ
ಆಶ್ವೀಜ ಕಾರ್ತಿಕ ಅಂದ್ರೆ ಸೆಪ್ಟೆಂಬರ್ ಇಂದ ನವೆಂಬರ್. ಇವಾಗ ಅಲ್ಲಿ ಸೂರ್ಯನ ಬಲ ಅಲ್ಲಿ ಕ್ಷೀಣವಾಗಿತ್ತು, ಇಲ್ಲಿ ಕ್ಷೀಣತರ. ಆದ್ರಿಂದ ಅಲ್ಲಿ ಇಲ್ಲಿ ಇದಾದ್ರೆ ಭೂಮಂಡಲದಲ್ಲಿ ಸ್ನಿಗ್ಧ ತರ. ಆದ್ರಿಂದ ಲವಣಾಂಶ ಜಾಸ್ತಿ, ಲವಣಾಂಶ ಜಾಸ್ತಿ. ಅಮ್ಲ ಅನ್ನೋದ್ರಲ್ಲಿ ಅಗ್ನಿ ಅನ್ನೋದಿದೆ, ಆಯ್ತಾ? ಇವಾಗ ನೋಡಿ, ಯಾರಿಗೂ ಹಸಿವೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅವರು ಸುಮ್ಮನೆ ನಿಂಬೆಹಣ್ಣು ಏನಾದ್ರು ಸುಮ್ಮನೆ ಕಚ್ಚಿದ್ರೆ ಒಂದು ನಿಮಿಷಕ್ಕೆ ಹಸುವಾಗಿ ಶುರು ಆಗ್ಬಿಡುತ್ತೆ. ನಿಂಬೆಹಣ್ಣು ಕಚ್ಚಿದೆ, ಹಸುವಿಲ್ದ ಇದ್ದಾಗೆಲ್ಲ ನಿಂಬೆಹಣ್ಣು ಕಚ್ಚಿದ್ರೆ ಅಂತೆಲ್ಲ ಹೇಳಿದ್ದು, ಅದೆಲ್ಲ ಸ್ವಲ್ಪ ವೈದ್ಯರಿಗೆ ಬಿಟ್ಬಿಡಿ, ಮನೆಯಲ್ಲೆಲ್ಲ ಮಾಡಕ್ ಹೋಗ್ಬೇಡಿ. ಅದಕ್ಕೆ ತುಂಬಾ ವಿಷಯಗಳು ತಿಳ್ಕೊಬೇಕು, ಆಮೇಲೆ ಮಾಡಿ, ಅದು ಪರವಾಗಿಲ್ಲ. ಇಷ್ಟರಲ್ಲೇ ಅಷ್ಟು ಹೇಳಿದ ತಕ್ಷಣ ಅದನ್ನ ಮನೆಯಲ್ಲಿ ಪ್ರಾಕ್ಟಿಕಲ್ಸ್ ಬೇಡ. ಆದ್ರಿಂದ ಅಮ್ಲತ್ವ ಅನ್ನೋದು ಅಗ್ನಿಯನ್ನ ಉತ್ಪತ್ತಿ ಮಾಡುತ್ತೆ, ಆಯ್ತಾ? ಆದ್ರಿಂದ ಪ್ರಾಣಿಗಳಲ್ಲಿ ಅದಕ್ಕಿಂತ ಜಾಸ್ತಿ ಲವಣ, ಅಗ್ನಿಗುಣ ಅಮ್ಲಕ್ಕಿಂತ ಲವಣದಲ್ಲಿ ಜಾಸ್ತಿ ಇರುತ್ತೆ, ಗೊತ್ತಲ್ವಾ? ಯಾಕಂದ್ರೆ ನೀವು ಉಪ್ಪನ್ನ ಕೈಯಲ್ಲಿ ಇಟ್ಕೊಳ್ಳಿ, ಗೊತ್ತಾಗುತ್ತೆ, ಬಿಸಿಯಾಗಿರುತ್ತೆ ಅಲ್ವಾ? ಅದರಲ್ಲಿ ಅದೊಂದರಲ್ಲೇನೆ ಅಗ್ನಿ ಜಲ ಅಂಶ ಎರಡೂ ಒಟ್ಟಿಗೆ ಇರೋದು ಲವಣದಲ್ಲಿ. ಅದರಿಂದ ಮಧ್ಯಮ ಬಲ, ನಮ್ಮಲ್ಲಿ ಮಧ್ಯಮ ಬಲ. ಈಗ ಪ್ರಕೋಪ ಅನ್ನೋದು ಪಿತ್ತ ಅದಕ್ಕೆ ಮುಂಚೆ ಸಂಚಯ ಆಗಿತ್ತು, ಈಗೇನಾಗುತ್ತೆ? ಪ್ರಕೋಪ ಆಗುತ್ತೆ. ಮುಂಚೆ ಪ್ರಕೋಪ ಆಗಿತ್ತಲ್ಲ ವಾತ, ಅದಕ್ಕೆ ಮುಂಚೆ ಸಂಚಯ ಆಗಿತ್ತಲ್ಲ, ಅದರಿಂದ ಇವಾಗ ಏನಾಗ್ಬೇಕು? ಶಮನ ಆಗ್ಬೇಕು, ಶಮನ ಆಗ್ಬೇಕು. ಹೊರಗಡೆ ಬರೋದೆಲ್ಲ ನಮ್ದು, ನಾವು ತರಬೇಕು, ಅದಷ್ಟದ ಬರೋಲ್ಲ. ಅದೇನ್ ಮಾಡುತ್ತೆ? ಒಳಗಡೆನೇ ಇರುತ್ತೆ, ಸಂಚಯ ಆಗುತ್ತೆ, ಪ್ರಕೋಪ ಆಗುತ್ತೆ, ಶಮನ ಆಗುತ್ತೆ, ಪ್ರಕೋಪ ಆಗುತ್ತೆ, ಶಮನ ಆಗುತ್ತೆ, ಸಂಚಯ ಆಗ್ತಾ ಇರುತ್ತೆ. ಹೌದಲ್ವ? ಹೇಮಂತ, ಹೇಮಂತ ಅಂದ್ರೆ ಮಾರ್ಗಶಿರ ಪುಷ್ಯ, ನವೆಂಬರಿಂದ ಜನವರಿ. ಇಲ್ಲಿ ಕ್ಷೀಣತಮ ಸೂರ್ಯನ ಬಲ, ಚಂದ್ರನ ಬಲ ಪೂರ್ಣತಮ, ಸ್ನಿಗ್ಧತಮ, ಆಯ್ತಾ? ಮಧುರ ರಸ ಪ್ರಧಾನ, ತಿಕ್ತದಿಂದ ತಿಕ್ತ, ಕಷಾಯ, ಕಟು, ಅಮ್ಲ, ಲವಣ, ಮಧುರ, ಮಧುರ ರಸ ಪ್ರಧಾನ. ಮಧುರ ರಸ ಪ್ರಧಾನ ಆದ್ರಿಂದ ಶ್ರೇಷ್ಠವಾಗಿರುವಂತಹ ಬಲ, ಬಲ ಶ್ರೇಷ್ಠವಾಗಿರುತ್ತೆ, ಅಲ್ವಾ? ಇಲ್ಲಿ ಪಿತ್ತ ಒಂದು ಶಮನವಾಗುತ್ತೆ ಅಷ್ಟೇ, ಆಯ್ತಾ? ನೋಡಿ, ಸ್ನಿಗ್ಧ ತಮವಾಗಿರುತ್ತಲ್ಲ, ಈ ಆದ್ರಿಂದ ಮಧುರ ರಸ ಪ್ರಧಾನವಾಗಿರುತ್ತೆ. ಅಂದ್ರೆ ಅಲ್ಲಿ ಇದನ್ನ ತಗೊಳ್ತಾ ಹೋಗಿರ್ತೀವಿ, ಆಹಾರವನ್ನ ನಾವೇನ್ ಮಾಡ್ತೀವಿ? ಅಕ್ಟೋಬರ್ ಇಂದ ಶುರು, ಸೆಪ್ಟೆಂಬರ್ ಇಂದನೇ ಶುರು ಎಲ್ಲ ಹಬ್ಬಗಳು. ತಿಂದು 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 ಅಂದ್ರೆ ಮಧುರ ರಸ ಪ್ರಧಾನವಾಗಿರೋದ್ರ ತಿಂದು ತಿಂದು ಶೇಖರಿಸ್ಕೊಂಡು ಡಿಸೆಂಬರ್ ವರೆಗೂ ಇಟ್ಕೊಂಡಿರ್ತೀವಿ ಒಳಗಡೆ. ಅದೇನ್ ಮಾಡ್ತೀವಿ? ಹೆಪ್ಪುಗಟ್ತಾ ಹೋಗುತ್ತೆ ಒಳಗೆ. ಇಲ್ಲಿ ಶೀತ ಆದ ತಕ್ಷಣ ಒಳಗಡೆ ಹೆಪ್ಪುಗಟ್ಬಿಡುತ್ತೆ. ಜನವರಿ ಫೆಬ್ರವರಿ ಬಂದ ತಕ್ಷಣ ಹೊರಗಡೆ ಬಿಸಿ ಶುರುವಾಗುತ್ತಲ್ಲ, ಅವಾಗ ಎಲ್ಲ ಕರ್ಗಕ್ಕೆ ಶುರುವಾಗುತ್ತೆ. ಕರ್ಗಕ್ಕೆ ಶುರುವಾಗಿ ಅಗ್ನಿಬಲ ಕಡಿಮೆ ಆಗುತ್ತೆ. ಅಗ್ನಿಬಲ ಏನಾದರೂ ಕಡಿಮೆ ಆಗದೆ ಇದ್ರೆ ಅವನ್ಗೆ ಹೊರಗಡೆ ಮೂಗಲ್ ಸುರಿಯಕ್ಕೆ ಶುರುವಾಗುತ್ತೆ, ಕಫ ಸೇರ್ಕೊಳ್ಳುತ್ತೆ, ಕೆಮ್ಮು ಬರಕ್ಕೆ ಶುರುವಾಗುತ್ತೆ. ಇದೆಲ್ಲ ಆಗುತ್ತೋ ಇಲ್ವಾ? ಜನವರಿ ಫೆಬ್ರವರಿಯಲ್ಲಿ ಆಗುತ್ತೋ ಇಲ್ವಾ? ಆಗುತ್ತೆ. ಹಿಂಗನ ಆಗದೆ ಇದ್ರೆ ಡೇಂಜರಸ್. ಏನೋ ಒಂದು ರೂಪದಲ್ಲಿ ವೈಪರೀತ್ಯ ಇರೋದು ಗೊತ್ತಾಗ್ಬೇಕು ನಂಗೆ. ಗೊತ್ತಾದಾಗ್ಲೇನೆ ಅದಕ್ಕೆ ಇನ್ನೊಂದು ವಿಷಯ ನಾನು ಕಂಡುಹಿಡ್ಕೊಳ್ಳೋದು. ಗೊತ್ತಾಗ್ಲಿಲ್ವಾ? ಅವಾಗ ಏನ್ ಹೇಳುತ್ತೆ ಅಂದ್ರೆ, ಚಳಿ ಇದೆ, ಇನ್ನು ಚಳಿನೂ ಇದೆ, ಒಂದ್ ಸ್ವಲ್ಪ ಬಿಸಿಲು ಬರ್ತಾ ಇದೆ ಅನ್ನೋಂತಹ ಕಾಲ, ಮಾಘ ಮಾಸ ಎಲ್ಲ. ಅವಾಗ ಏನ್ ಹೇಳುತ್ತೆ ಅಂದ್ರೆ,
ಚೆನ್ನಾಗಿ ಸೂರ್ಯ ನಮಸ್ಕಾರ ಮಾಡು ಅಂತ ಹೇಳುತ್ತೆ. ಮಾಘ ಮಾಸದಲ್ಲಿ ಸೂರ್ಯನಿಗೆ ಶ್ರೇಷ್ಠ ಆದ್ರಿಂದ ಸೂರ್ಯ ನಮಸ್ಕಾರ ಮಾಡು ಅಂತ ಹೇಳುತ್ತೆ. ಸೂರ್ಯ ನಮಸ್ಕಾರ ಮಾಡಿದ್ರೆ ಚೆನ್ನಾಗಿ ಇಂಜಿನ್ ಓಡಿಸ್ದಂಗೆ ಆಗುತ್ತೆ. ಈ ಚಳಿ ಎಲ್ಲ ಬಿಡುತ್ತೆ, ಒಳಗಿರೋ ಕಫ ಎಲ್ಲ ಕರಗೋಕ್ ಶುರು ಆಗುತ್ತೆ, ಹೊರಗೆ ಬರೋಕ್ ಶುರು ಆಗುತ್ತೆ. ಇಲ್ಲದೆ ಇದ್ರೆ ಹಂಗೇ ನಿದ್ದೆ ಮಾಡ್ಬಿಡುತ್ತೆ ಒಳಗಡೆ ಅಗ್ನಿ, ಗೊತ್ತಾಗಲ್ವ? ಆದ್ರಿಂದ ಅದನ್ನ ಹೇಳಿದೆ. ಆಮೇಲೆ ನೋಡಿ, ಅಗ್ನಿ ಯಾರು ಮಾಡಿರಲ್ವೋ ಅವ್ರಿಗೆ ಹಂಗೆ ಮಲಗಿರುತ್ತೋ ಇಲ್ವಾ, ಅಗ್ನಿ ಕಡಿಮೆ ಆಗ್ತಾ ಹೋಗುತ್ತೆ. ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೊರಗಡೆ ಜಾಸ್ತಿ ಆಗ್ತಾ 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 ಒಳಗಡೆ ಕಡಿಮೆ ಇರಬೇಕು. ಹೊರಗಡೆನೂ ಜಾಸ್ತಿ ಇಲ್ಲೂ ಜಾಸ್ತಿ ಆದ್ರೆ ಎಲ್ಲ ಒಂದಾಗ್ಬಿಡುತ್ತೆ. ಆಮೇಲೆ ಒಂದಾಗೋದಂದ್ರೆ ಗೊತ್ತಾ, ಮುಗ್ದೇ ಹೋಗುತ್ತೆ, ಲೀನ್ ಆಗ್ಬಿಡುತ್ತೆ ಎಲ್ಲ. ಆಗಲ್ಲ, ಇವನ ಸ್ಥಿತಿ ಇರಬೇಕು. ಆದ್ರಿಂದ ಹೊರಗಡೆ ಜಾಸ್ತಿ ಇದ್ದಾಗ ಇಲ್ಲಿ ಒಳಗಡೆ ಕಡಿಮೆನೇ ಇರಬೇಕು. ಆದ್ರೆ ಕಡಿಮೆನೇ ಇದ್ಬಿಟ್ರೆ ಒಳಗಡೆ ಹೂವ. ಆದ್ರಿಂದ ವೃದ್ಧಿ ಆಗೋದಿಕ್ಕೆ ಮುಂಚೆ ಮಾವಿನಕಾಯಿ ಬರುತ್ತೆ. ಮಾವಿನಕಾಯಿ ಬಂದ್ರೆ ಅದಕ್ಕಿಂತ ಮುಂಚೆ ನೆಲ್ಲಿಕಾಯಿ ಬರುತ್ತೆ, ಗೊತ್ತಾ? ನೆಲ್ಲಿಕಾಯಿ ಬಂದ್ರೆ ಏನಾಗುತ್ತೆ, ನೆಲ್ಲಿಕಾಯಿ ಅನ್ನೋದು ಆಮ್ಲ ಆದ್ರೂ ಕೂಡ ಪಿತ್ತವನ್ನ ಶಮನ ಮಾಡಿ ಅಗ್ನಿಯನ್ನು ವೃದ್ಧಿ ಮಾಡುವಂತಹದ್ದು ಒಂದೇ ಒಂದು. ಪಿತ್ತ ಶಮನನೂ ಆಗ್ಬೇಕು, ಅಗ್ನಿಯನ್ನು ವೃದ್ಧಿನೂ ಮಾಡ್ಬೇಕು. ಅದಕ್ಕೆ ಅದನ್ನು ರಸಾಯನ ಅಂತಾರೆ. ಬಿಡಿ, ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ ಏನಾಗುತ್ತೆ ಹೇಗಾಗುತ್ತೆ ಅಂತ, ವಿಷಯ ಅಷ್ಟೇ ತಿಳ್ಕೊತಾ ಹೋಗಿ. ನೆಲ್ಲಿಕಾಯಿ ಎಲ್ಲ ಆದ್ಮೇಲೆ ನಿಮ್ಗೆ ಮಾವಿನಕಾಯಿ ಬರುತ್ತೆ. ಮಾವಿನಕಾಯಿ ಯಾಕೆ ಬರುತ್ತೆ ಅಂದ್ರೆ ಚೆನ್ನಾಗಿ ಜೀರ್ಣ ಆಗ್ಲಿ, ರುಚಿ ಹುಟ್ಟಬೇಕು, ಅದಕ್ಕೋಸ್ಕರ ಮಾವಿನಕಾಯಿ ಬರುತ್ತೆ. ಆಮೇಲೆ ಸೂರ್ಯನ ಬಲ ಜಾಸ್ತಿ ಆಗ್ತಾ 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 ಒಣಗೋಕ್ ಶುರು ಆಗ್ಬಿಡುತ್ತೆ ಮೈ. ಅಪ್ಪ ನೀನ್ ಒಣಗಬೇಡ, ನೀನ್ ಕರ್ಮ ಅನುಭವಿಸೋಕೆ ಇನ್ನೂ ನೀನ್ ಇರ್ಬೇಕು. ಆದ್ರಿಂದ ಇಲ್ಲಿ ಒಣಗಿದ್ರೂ ಕೂಡ ಹಣ್ಣುಗಳನ್ನು ತರ್ತೀನಿ ಅಂತ ಅಲ್ಲಿರೋ ನೀರನ್ನೆಲ್ಲ ಹೀರ್ಕೊಂಡು ಹಣ್ಣುಗಳು ಬರುತ್ತೆ, ಎಲ್ಲ ಬರುತ್ತೆ. ಕರ್ಬೂಜ ಬರುತ್ತೆ, ಕಲ್ಲಂಗಡಿ ಬರುತ್ತೆ, ದ್ರಾಕ್ಷಿ ಬರುತ್ತೆ, ಎಲ್ಲ ಬರುತ್ತೆ. ಬರೀ ನೀರು ಜಾಸ್ತಿ ಇರುವಂತಹದ್ದು ಬರುತ್ತೆ ಮುಂಚೆ. ವೈಶಾಖದಷ್ಟೊತ್ತಿಗೆ ಮಾವಿನ ಹಣ್ಣಾಗುತ್ತೆ. ಆಮೇಲೆ ಹಲಸಿನ ಹಣ್ಣು, ಗೊತ್ತಾಯ್ತಲ್ವ? ಹಲಸಿನ ಹಣ್ಣು ಯಾವಾಗ್ಲೂ ಸಿಗುತ್ತೆ, ಅದನ್ನ ನಾನು ಹೇಳ್ತಾ ಇಲ್ಲ. ಆದ್ರೆ ಯಾವಾಗ ಯಾವ್ದು ತಿನ್ಬೇಕು ಅಂತ ಪ್ರಾಕೃತಿಕವಾಗಿ ಏನು ಅಂತ ಗೊತ್ತಾಗಿಲ್ವ? ಹಾಗೆ ಒಂದೊಂದೇ 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 ಸೃಷ್ಟಿಯಲ್ಲಿ ನೋಡಿ, ನಿಮಗೆ ನವೆಂಬರ್ ಅಲ್ಲೇನೆ ನಿಮಗೆ ಅವರೆಕಾಯಿ ಬರೋದು ಒರಿಜಿನಲಿ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಶುರು ಆಗುತ್ತೆ. ಆಗ ಅದನ್ನ ತಿನ್ಬೇಕು. ಹೇಗೆ ತಿನ್ಬೇಕು, ಆಮೇಲೆ ಅದನ್ನು ತಿನ್ಬೇಕು. ತಿಂದು ಸುಮ್ಮನೆ ಇರಬಾರ್ದು. ಚಳಿ ಇರೋದ್ರಿಂದ ವ್ಯಾಯಾಮ ಹೆಚ್ಚು ಮಾಡಬೇಕು, ಗೊತ್ತಾಗಲ್ವಾ? ಚೆನ್ನಾಗಿ ಪೌಷ್ಟಿಕಾಂಶ ಇರೋದು ತಗೋಬೇಕು, ಹಾಗೆ ವ್ಯಾಯಾಮನೂ ಜಾಸ್ತಿ ಮಾಡಬೇಕು. ಇದನ್ನ ಸ್ವಲ್ಪ ಬಿಸಿಯಾಗಿ ಇಟ್ಕೊಂಡಿರ್ಬೇಕು. ಆ ಬಿಸಿಯಾಗಿ ಇರಬೇಕು, ಪೌಷ್ಟಿಕಾಂಶನೂ ಇರಬೇಕು ಅನ್ನೋದಕ್ಕೋಸ್ಕರ ಅವರೆಕಾಯಿ ಬರೋದು. ಅವರೆಕಾಯಲ್ಲಿ ಒಂದು ಪ್ರೋಟೀನ್ ಇದೆ. ಈ ತುಂಬಾ ಜನ ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳಿದ್ರೆ. ಒಂದು ನರ ಇರುತ್ತಲ್ಲ, ನರಗಳಲ್ಲಿ ಒಂದು ಕವರಿಂಗ್ ಇರುತ್ತೆ, ಅದಕ್ಕೆ ಮಯಲಿನ್ ಅಂತೀವಿ. ಈ ಮಯಲಿನ್ ಏನಿದೆಯೋ ಅದು ಆಕ್ಚುಯಲ್ ಇನ್ಸುಲೇಟರ್ ಫಾರ್ ದಿ ನರ್ವ್ ಫೈಬರ್, ಆಯ್ತಾ? ಆ ನರ್ವ್ ಫೈಬರ್ ಏನಾದ್ರೂ ಆ ಶೀಟ್ ಅಲ್ಲ, SHEET ಅಲ್ಲ, SHEATH, ಶೀತ್, ಒಂದು ಕವರಿಂಗ್, ಆಯ್ತಾ? ಆ ಶೀಟ್ ಇಲ್ಲದೆ ಹೋದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಆಯ್ತಾ? ಅಂದ್ರೆ ಅದನ್ನ ಮಯಲಿನ್ ಅದಿಲ್ಲದೆ ಇದ್ರೆ ಡಿಮಯಲಿನ್, ಆಯ್ತವಾ? ಡಿಮಯಲಿನೇಷನ್ ಅಂತಾನೆ ಒಂದು ದೊಡ್ಡ ಕಂಡೀಷನ್. ಆ ಡಿಮಯಲಿನೇಷನ್ ಆದ್ರೆ ಕಂಟಿನ್ಯೂಸ್ ಆಗಿರ್ಬೇಕು. ಆ ಶೀಟ್ ಇದೆಯಲ್ಲ, ಕವರಿಂಗು, ಆ ಪೂರ್ತಿ ನರ್ವ್ ಫೈಬರ್ ಅಷ್ಟರಲ್ಲೂ ಕಂಟಿನ್ಯೂಟಿ ಇರಬೇಕು. ಎಲ್ಲೇ ಡಿಸ್ಕಂಟಿನ್ಯೂಟಿ ಇದ್ರೆ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇರ್ತಲ್ಲ, ಮುಂದಕ್ಕೆ ಹೋಗಲ್ಲ, ಅಡ್ಡ ಆಗುತ್ತದು. ಗೊತ್ತಾಗ್ಲಿಲ್ಲ? ಹಾರ್ಕೊಂಡು ಹೋಗೋದೆಲ್ಲ ಗೊತ್ತಾಗಲ್ಲ. ಅದಕ್ಕೆ ಔಟರ್ ಲೇಯರ್, ಇನ್ನರ್ ಲೇಯರ್, ಔಟರ್ ಲೇಯರ್. ಆದ್ರಿಂದ
ನಿಮಗ್ ತೋರ್ಸುತ್ತದು. ಅದಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅನ್ನೋದು ನಿಮಗ್ ಗೊತ್ತಾಗುತ್ತೆ. ಹ್ಯಾಕ್ ಗೊತ್ತಾಗುತ್ತೆ ಗೊತ್ತಾ? ಹಿಂಗೆ ಫ್ಲಾಟ್ ಆಗಿರುತ್ತೆ ಸರ್ಫೇಸ್, ನಡ್ಕೊಂಡು ಹೋಗ್ತಾ ಇರ್ತಾನೆ, ಇದಕ್ಕೆ ಬಿದ್ದೋಗ್ತಾನೆ. ಎಡು ಬೀಳೋದಲ್ಲ, ಸುಮ್ಮನೆ ಅಲ್ಲಿ ಒಳಗಡೆ ಸಿಗ್ನಲ್ ಕಟ್ ಆಫ್ ಆಗುತ್ತೆ, ದಬಕೊಂಡ್ ಬಿದ್ದೋಗ್ತಾನೆ ಕೆಳಗೆ. ಅವ್ನು ಯಾತಿಗೆ ಬಿದ್ದ ಅಂತ ಕೂಡ ಗೊತ್ತಾಗಲ್ಲ, ಏನೋ ಬಿದ್ದ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾನೆ, ಹೋಗ್ತಾ ಇರ್ತಾನೆ, ಇನ್ನೊಂದು 2 ದಿವಸ ಆದ್ಮೇಲೆ ಇನ್ನೆಲ್ಲ ದಬಕೊಂಡ್ ಬಿದ್ದೋಗ್ಬಿಡ್ತಾನೆ. ಇದು ಶುರು ಆಗುತ್ತೆ. ಇದು ಡಿಮೈಲಿನೇಷನ್ ಇಂದ ಬರೋದು. ಈ ಡಿಮೈಲಿನೇಷನ್ ಇಂದ ಬರೋದೇನೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಯಾವುದು ಗುಣ ಮಾಡೋಕ್ಕಾಗಲ್ಲ, ಇದು ಯಾವುದು ಗುಣ ಮಾಡೋಕ್ಕಾಗೋಲ್ಲ. ಇವೆಲ್ಲ ಕೂಡ ಡಿಜೆನರೇಟಿವ್ ಡಿಸಾರ್ಡರ್ಸ್ ಅಂತಾರೆ. ಡಿಜೆನರೇಟಿವ್ ಡಿಸಾರ್ಡರ್ಸ್ ನೋಡಿ ಹೇಗೆ ಬರ್ತಾ ಇದೆ ಅಂತ. ಬಾ ಕಾಯಿಲೆಗಳು. ಅವರೇಕಾಯಿ ತಿನ್ಬೇಕು ಅಂದ್ರೆ, ಅವರೇಕಾಯಿ ತಿನ್ನೋದ್ರಿಂದ ಉತ್ಪತ್ತಿ ಆಗುವಂತಹ ಪ್ರೋಟೀನ್ ಆ ಮೈಲಿನ್ಗೆ ಹೋಗೋದು. ಗೊತ್ತಾಗ್ಲಿಲ್ಲ ನಮಗೆ? ಹ್ಯಾರಿಕೋಬೀನ್ ಅಂತಾರೆ ಹೊರಗಡೆ ಎಲ್ಲ. ಅದರಲ್ಲಿ ಉತ್ಪತ್ತಿ ಆಗುವಂತಹ ಹೆವಿಯೆಸ್ಟ್, ಒನ್ ಆಫ್ ದಿ ಹೆವಿಯೆಸ್ಟ್ ಪ್ರೋಟೀನ್ಸ್ ಅದು. ಆದ್ರೆ ಆ ಪ್ರೋಟೀನ್ ಅಲ್ಲಿವರೆಗೂ ಹೋಗ್ಬೇಕಾದ್ರೆ, ಆ ಶೀತ್ ಫಾರ್ಮ್ ಆಗ್ಬೇಕಾದ್ರೆ ಜಿಡ್ಡಿಲ್ದೆ ಇದ್ರೆ ಅದು ಕೆಲಸ ಮಾಡೋಲ್ಲ. ಹೌದು ಅಲ್ಲ, ಅಗ್ನಿ ವೃದ್ಧಿ ಆದ್ರೆ ಆಮೇಲೆ ಪ್ರೋಟೀನ್ ಡೈಜೆಸ್ಟ್ ಆಗೋದು. ಅಗ್ನಿ ವೃದ್ಧಿ ಆಗ್ಬೇಕು ಅಂದ್ರೆ ತುಪ್ಪ ಇಲ್ಲದೆ ಅಗ್ನಿ ವೃದ್ಧಿ ಆಗಲ್ಲ. ಆದ್ರಿಂದ ಚೆನ್ನಾಗಿ ತುಪ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಇಂಗೂನು ಏನ್ ನೋಡಿ ಮುಖಗಳು ಇನ್ ಇವತ್ತೇ ಮಾಡ್ಬೇಡ ನನ್ನ ಹತ್ರ ಇದೆ. ಚೆನ್ನಾಗಿ ತುಪ್ಪ ಎಣ್ಣೆ ಹಾಕೊಂಡು ಇಂಗು ಹಾಕೊಂಡು ಇದನ್ನ ನಾನು ಎಲ್ಲರೂ ಹಿಂಗ್ ಮಾಡ್ಬೇಕು ಈಗ ಅಂತ ಹೇಳ್ತಾ ಇಲ್ಲ. ಹೇಳ್ತೀನಿ ಅದಕ್ಕೆಲ್ಲ ಬರ್ತೀನಿ. ಆದ್ರಿಂದ ಚಳಿಗಾಲ ಅಂದ್ರೆ ಪ್ರಕೃತಿ ಸಹಜವಾಗಿ ಬರೋದು ಯಾತಿಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮುಂಚೆ ಅದನ್ನ ಮುಗಿಸ್ಕೊಂಡು ಅರ್ಥ ಮಾಡ್ಕೊಂಡ. ಆದ್ರಿಂದ ನಾನು ಅದನ್ನ ಅವಾಗ ತಗೋಬೇಕು. ಅದನ್ನು ತಗೊಂಡು ಚೆನ್ನಾಗಿ ವ್ಯಾಯಾಮನೂ ಮಾಡಬೇಕು. ಮಾಡಿದ್ರೆ ಅವಾಗ ಅದು ಅದರ ಕೆಲಸ ಮಾಡುತ್ತೆ. ಗೊತ್ತಾಗಲಿಲ್ಲ? ಅದನ್ನ ಹೇಗೆ ಮಾಡಬೇಕು, ಅಡಿಗೆ ಮಾಡಬೇಕು, ಅದನ್ನ ಹಾಗೆ ಮಾಡಲೇಬೇಕು. ಒಂದ್ ಕಡೆ ನಾವು ಫ್ಯಾಟ್ ಈಸ್ ವೆರಿ ಬ್ಯಾಡ್, ಇಟ್ ಈಸ್ ಪಾಯ್ಸನ್ ಅನ್ನೋದನ್ನ ಇಟ್ಕೊಂಡ್ಬಿಡೋದು. ಇನ್ನೊಂದು ಅವರೇಕಾಯಿ ಮೇಲಿರೋ ವ್ಯಾಮೋಹ ಬಿಡದೆ ಇರೋದು. ಎರಡೂ ಮಾಡಿಬಿಟ್ರೆ ಕಾಯಿಲೆ ನನಗೆ ಗ್ಯಾರಂಟಿ. ಅವರೇಕಾಯಿ ಮಾತ್ರ ಚೆನ್ನಾಗಿ ತಿನ್ನೋದು, ಜಿಡ್ಡನ್ ಬಿಟ್ರೆ ಅವಾಗ ಅವರೇಕಾಯಿ ಅಲ್ಲಿಗೋಗಲ್ಲ, ಇಲ್ಲೇ ಇರುತ್ತೆ. ಅವರೇ ಕಾಯಿಲೆ ಅವರೇ ಕಾಯಿಲೆ. ಗೊತ್ತಾಗ್ಲಿಲ್ಲ ಅವ್ರು ಹೇಳಿದ್ದು? ಹಂಗಾಗುತ್ತೆ. ಆಮೇಲೆ ಅದು ಅವರೇ ಕಾಯಿಯಿಂದ ಉತ್ಪತ್ತಿ ಆದಂತ ಅವರಿಗೆ ಕಾಯಿಲೆ ಹಾಗಾಗುತ್ತೆ. ಉದಾಹರಣೆ ಕೊಟ್ಟು. ಆದ್ರಿಂದ ಪ್ರಕೃತಿಯಲ್ಲಿ ನನಗೋಸ್ಕರ ಆಯಾ ಕಾಲದಲ್ಲಿ ಆಯಾ ಆಹಾರಗಳು ಬರ್ತಾ ಹೋಗುತ್ತೆ. ಅದೊಂದು ವಿಷಯ ತುಂಡಾಯ್ತು. ಚೆನ್ನಾಗಿ ತುಪ್ಪ ಎಣ್ಣೆ ಇಂಗು ಮುಂದಕ್ಕೆ ನೀವೇನೋ ಹಾಕ್ಲಿಲ್ಲ. ಇಲ್ಲ, ಅದು ನಾನು ಹಾಕಲ್ಲ. ಅದನ್ನ ತಿಂದ್ರೆ ಅವನ್ ಜೀರ್ಣ ಆದ್ರೆ ಆಮೇಲೆ ಅದು ಕೆಲಸ ಮಾಡಿದ್ರೆ ಆಮೇಲೆ ಅದ್ರ ಫಲ ಅವನು ಹಾಕೊಂಡು ತಿನ್ಬೇಕು ಅಂತ ಹೇಳುತ್ತೆ. ಹುಷಾರಾಗಿರ್ಬೇಕು, ಉತ್ತರ ಹೇಳ್ಬೇಕು. ಅಚ್ಚಾ, ಒಂದು ತಗೋಣ ನೋಡಿ. 2 ನಿಮಿಷ ಕೊಡ್ತೀನಿ. ತುಂಬಾ ಮುಖ್ಯವಾಗಿರುವಂತಹ ವಿಷಯಗಳು. ಒಂದ್ಸರಿ ನೋಡಿ, ನೀವು ಬರ್ಕೊಳ್ಳೋದಿದ್ರೆ ಬೇಗ ಬರ್ಕೊಳ್ಳಿ. 2 ನಿಮಿಷ ಕೊಡ್ತೀನಿ. ಏನ್ ನೀವು ವಾಟ್ ಎವರ್ ಇಸ್ ದಿ ಟೂಲ್ ಗ್ರೂಪ್ ಹಾಕ್ಬೇಕು.
ನಿಮಗೆ ಯಾರು ಕಳಿಸ್ತಾರೋ ಅವ್ರು ಗ್ರೂಪ್ ಹಾಕ್ತೀವಿ. ಸರ್ ನೀವು ನಿಮಗೆ ಸಾಲ್ ಪ್ರೋಗ್ರಾಮ್ ಬಂತಲ್ವಾ? ಇಲ್ಲ ಬಂದು ಅದ್ರಲ್ಲಿ ವಾಟ್ಸಪ್ ಗ್ರೂಪ್ ಇಲ್ಲ. ನಿಮ್ಗೆ ಗೊತ್ತಾಯ್ತು? ಅವ್ರು ಫೋನ್ ಮಾಡಿದ್ರು. ಆ ಫೋನ್ ನಂಬರ್ ಇದೆಯಲ್ವಾ, ಅವ್ರಿಗೆ ಇದನ್ನು ಕಳಿಸಿ, ಎಲ್ಲರೂ ಕಳಿಸೋಕ್ಕಿದೆ, ಎಲ್ಲರೂ ಕಳಿಸಿದ್ದಾರೆ. ಅದನ್ನು ಸ್ವಲ್ಪ ಇನ್ನೊಂದು ಚಿಕ್ಕದು ಮಾಡಬೇಕಲ್ಲ. ಅಲ್ಲಿದೆ ಚಿಕ್ಕದು ಅಲ್ಲೇ ಮೇಲ್ಗಡೆ ಹೋಗಿ ತೊಗೊಂಬಂದ್ಬಿಡಿ ಒಂದು. ನೀವು ನಾನು ಮೇಲ್ಗಡೆ ಅಲ್ಲ, ಒಂದು ಸ್ನ್ಯಾಪ್ಶಾಟ್ ಇದೆ ಆಲ್ರೆಡಿ, ಅಮ್ಮ ಕಳಿಸ್ತಾನೆ. ಅವ್ನ ಮೊಬೈಲಲ್ಲಿ ಇದೆ. ಶ್ರೇಯಸ್ ನಿಮ್ಮ ಮೊಬೈಲಲ್ಲಿ ಇರೋದವ್ರು ಕಳ್ಸಪ್ಪ. ಖಂಡಿತ ಇದೆ. ನಿಮ್ಮ ಮೊಬೈಲಲ್ಲಿ ತೊಗೊಂಡಿದ್ದಿಲ್ಲ ಸ್ನ್ಯಾಪ್ಶಾಟ್? ಮಾತೂರಲ್ಲಿ ಯಾಕಮ್ಮ ಎಲ್ರಿಗೂ ಹೇಳಿರೋದು. ಅದನ್ನು ಸ್ವಲ್ಪ ಚಾತುರ್ಮಾಸ್ಯ ಅಂದ್ರೆ ಗೃಹಸ್ಥರಿಗೆ ಹೇಳಿರೋದು. ಗೃಹಸ್ಥರು ಚಾತುರ್ಮಾಸ್ಯ ಅವ್ರುಗಳು ಶ್ರದ್ಧೆಯಿಂದ ಮಾಡ್ತಾರೆ ಅನ್ನೋದು ವಿಷಯ. ಹೌದಾ? ಅದನ್ನೇ ನೀವು ಕೇಳಿದ್ರ? ಹಾ, ಅವ್ರು ತುಂಬಾ ನಿಷ್ಠೆಯಿಂದ ಅದನ್ನು ಫಾಲೋ ಮಾಡ್ತಾರೆ. ಅದೇ ಅಷ್ಟೊಂದು ಅಂತ ಮಾಡಬಾರ್ದು ಅಂತಿದೆ. ಅಂದ್ರೆ ಅದಕ್ಕೆ ಹೇಳಿದ್ದು, ನೆನ್ನೆ ಮಾಡಿಲ್ಲ ಐ ಮಿಸ್ ಸೋ ಮಚ್ ಅನ್ನೋ ತರ. ಗ್ರೂಪ್ ಅಡ್ಮಿನ್ ಯಾರು? ಬೆಳಿಗ್ಗೆ ಚೆನ್ನಾಗಿ ತಿಂದ್ಬಿಟ್ರೆ. ಭಾರತಿ ಗ್ರೂಪ್ ಅಡ್ಮಿನ್ ನೀವು ಅದರಲ್ಲಿ ಇದ್ದೀರಾ? ನಾನಿಲ್ಲ. ಅದ್ರಲ್ಲಿ ಹಾಕ್ರೆ ಎಲ್ರಿಗೂ ಚೆನ್ನಾಗಿ ಪುಷ್ಟವಾಗಿ ಆಗುತ್ತೆ ಗಾಳಿ ಸೇರ್ಕೊಂಡು. So these are the predominant tastes for that season, right? So does that mean the food items that come will have this taste predominantly, and we should still have all the other rasas also? Obviously, yes, correct. ಡಾಕ್ಟ್ರೆ, ತಪ್ಪಿಳ್ಕೊಳ್ಳದೆ ಅಂದ್ರೆ ಈ ಉಪ್ಪಿಟ್ಟು ಅವರೆಕಾಯಿ ವಿಷಯ ನೀವು ಮಾತಾಡೋದಕ್ಕೆ ಹೇಳ್ತೀನಿ. ಅವರೆಕಾಯಿ ಉಪ್ಪಿಟ್ಟು ಮಾಡಿದೆ, ಮೆಣಸು ಹಾಕ್ತಾರ, ಹಾಕ್ಬೇಕಲ್ಲ? ಹಾಕಬಹುದು, ಹೌದು ಹಾಕ್ತಾರೆ. ಮೆಣಸಿನ್ಕಾಯಿ ನಮ್ದಲ್ಲ, ಗೊತ್ತಲ್ವಾ? ಮೆಣಸಿನ್ಕಾಯಿ ಹಾಕ್ತಾ ಇರ್ಲಿಲ್ಲ ಮುಂಚೆ. ಮೆಣಸಿನ್ಕಾಯಿ ಅನ್ನೋದು ಆಯುರ್ವೇದದಲ್ಲಿ ಇಲ್ವೇ ಇಲ್ಲ ನೋಡ್ಕೊಂಡ್ರೆ. ಮರೀಚ ಅಂತಾರೆ. ಮರೀಚ ಅಂದ್ರೆ ಕಾಳು ಮೆಣಸು ಅಂತಾನೆ ಅರ್ಥ. ಒಬ್ರು ಮಂಗಳೂರು ಹತ್ರ ಹೋಗಿದ್ರು, ಪಲ್ಲತ್ತಡ್ಕ ಕೇಶವ ಭಟ್ರು ಅಂತ. ಅವರು ಆಯುರ್ವೇದದಲ್ಲಿ ಹೇಗಿದೆಯೋ ಹಾಗೆ ಊಟ ಮಾಡ್ತಾ ಇದ್ದಿದ್ರು ಸಂಪೂರ್ಣವಾಗಿ. ಅವ್ರು ಸಕ್ಕರೆ ಉಣ್ತಾ ಇರ್ಲಿಲ್ಲ, ಆಮೇಲೆ ಮೆಣಸಿನ್ಕಾಯಿ ತಿಂತಾ ಇರ್ಲಿಲ್ಲ. ತುಂಬಾ ಜನಕ್ಕೆ ಆ ತರಹ ಕೇವಲ ಆಹಾರವನ್ನ ಉಪಯೋಗಿಸಿ ಹೇಗೆ ಜೀವನ ನಡೆಸೋದು ಅನ್ನೋದನ್ನ ತಯಾರು ಮಾಡಿದಂಥವ್ರು ಪಲ್ಲತ್ತಡ್ಕ ಇಲ್ಲ ಹೋಗ್ಬಿಟ್ಟು. ಡಾಕ್ಟ್ರೆ, ಇಲ್ಲಿರೋದು ಇವಾಗ ಯಾವ್ದೋ ಒಂದು ಇದಕ್ಕೆ ಒಂದು ಗುಣ ಅಂತ ಕೊಟ್ಟಿದಾರಲ್ಲ, ಅದ್ರ ಎಗೇನ್ಸ್ಟ್ ಆಗಿರೋದು ಅಂದ್ರೆ ಅದು ಕಾಂಪನ್ಸೇಟಿಂಗ್ ಆಗಿರೋದು ನಾವು ಫುಡ್ ನಾವು ತಗೋಬೇಕಾ ಅಥವಾ ಅದ್ರ ತರ ಇರುತ್ತೆ ಹೋಗುತ್ತೆ? ಇಲ್ಲ, ಅದೂ ಇರುತ್ತೆ, ಅದ್ರ ಜೊತೆಗೆ ಎಲ್ಲ ಬಂದಿರುತ್ತೆ. ಪ್ರಧಾನವಾಗಿ ಅದಿರುತ್ತೆ. ಇವಾಗ ಶಿಶಿರ ಅಂದಾಗ ಜನವರಿ, ಫೆಬ್ರವರಿ, ಮಾರ್ಚ್, ಹೌದಾ? ಅಲ್ಲಿ ತಿಕ್ತರಸ ಪ್ರಧಾನ ಅಂತಿದಲ್ವಾ? ತಿಕ್ತರಸ ಪ್ರಧಾನವಾಗಿರೋದ್ರಿಂದ ಸಂಕ್ರಾಂತಿ ಯಾವಾಗ ಬರುತ್ತೆ? ಸಂಕ್ರಾಂತಿನಲ್ಲಿ ಒಂದು ಕಬ್ಬು, ಇನ್ನೊಂದು ಬೆಲ್ಲ, ಇನ್ನೊಂದು ಕಡಲೆಕಾಯಿ, ಇನ್ನೊಂದು ಕೊಬ್ಬರಿ, ಎಲ್ಲ ಎಳ್ಳು ಎಲ್ಲ ಬರ್ತಾ ಇಲ್ವಾ? ಅಂದ್ರೆ ಅದರಲ್ಲಿ ಸ್ನೇಹಾಂಶ ಅಗ್ನಿವೃದ್ಧಿ ಆಗ್ಬೇಕು,
ಪೌಷ್ಟಿಕಾಂಶ ಬರಬೇಕು. ನಿನ್ನೆ ಒಂದ್ಸರಿ ಜ್ಞಾಪಿಸ್ಕೊಳ್ಳಿ, ಗುಡಹನ್ನ ಪ್ರೀತ ಮಾನಸ ಮಾಂಸ ನಿಷ್ಠ ಅದಕ್ಕೆ ಬೇಕು, ಅದು ಬರುತ್ತೆ. ಜಿಡ್ಡು ಬೇಕು, ಅದು ಜೀರ್ಣ ಆಗಬೇಕು. ಎಳ್ಳು ಬೇಕು, ಎಲ್ಲ ಬರುತ್ತೆ ಆ ಇದಕ್ಕೆ, ಆಯ್ತಾ. ಇಲ್ಲಿ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ, ಚೆನ್ನಾಗಿ ತಿನ್ಬಿಡ್ತಾರೆ. ಆಮೇಲೆ ಅವ್ನಿಗೆ ಏನಾಗುತ್ತೆ ಅಂತ ಅವ್ನಿಗೆ ಗೊತ್ತಿರಲಿಲ್ಲ, ಆಸೆಯಿಂದ ತಿಂತೀವಲ್ಲ, ತಪ್ಪು ಹಾಗೇ ಆಗುತ್ತೆ. ನಿಮ್ಗೆ ಎಷ್ಟು ರೂಲ್ ಬುಕ್ ಕೊಟ್ಟರು ಕೂಡ ಒಂದಿಷ್ಟು ಮಟ್ಟಿಗೆ ತಪ್ಪುಗಳು ಆಗುತ್ತೆ, ಅಜೀರ್ಣ ಆಗುತ್ತಲ್ಲ. ಅದಕ್ಕೋಸ್ಕರ ಆಮೇಲೆ ಬೇವು ಬರುತ್ತೆ, ಬೇವು ಬೆಲ್ಲ ಬರುತ್ತೆ. ಬರೀ ಬೇವು ತಿನ್ನೋ ಹಂಗಿಲ್ಲ, ಬರೀ ಬೇವು ತಿಂದ್ರೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಬೆಲ್ಲ ಜೊತೆ ಬರುತ್ತೆ. ಇದು ಆಗ್ಬೇಕು, ಇದ್ರ ಗುಣನೂ ಹೋಗ್ಬೇಕು, ಅದ್ರ ಗುಣನೂ ಬರಬೇಕು. ಇದ್ರ ಗುಣನೂ ಹೋಗ್ಬೇಕು ಒಳಗೆ, ಅದ್ರ ಗುಣನೂ ಜೊತೆ ಬರಬೇಕು. ಗೊತ್ತಾಗಲಿಲ್ಲ? ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ ಸಂಪ್ರದಾಯದಲ್ಲಿ. ಸಾಂಪ್ರದಾಯಿಕವಾಗಿ ಮಾಡೋದು ಏನಿದೆಯೋ ಅದು ಅಲ್ಲಿರೋದನ್ನ ಇಲ್ಲಿ ತಂದುಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದೇ ಸಂಪ್ರದಾಯ. ಸಾಂಪ್ರದಾಯಿಕವಾಗಿ ಗೊತ್ತಾಗಲಿಲ್ಲ? ಅದಕ್ಕೋಸ್ಕರನೇ ಇದೆಲ್ಲ ತುಂಬಾ ತುಂಬಾ ವಿಷಯಗಳು. ಆಕ್ಚುಲಿ ಅವರವರ ಕುಟುಂಬಗಳಲ್ಲಿ ಏನೇನು ಬಂದಿರುತ್ತೋ ರೂಢಿಯಲ್ಲಿ ಅನೂಚಾರವಾಗಿ ನಡ್ಕೊಂಡು ಬಂದಿರುತ್ತೆ. ಅದನ್ನ ಹಾಗಾಗಿ ಊಟ ಮಾಡಿದ್ರೆ ಆರೋಗ್ಯವಾಗಿರ್ತಾರೆ. ಅದಿಲ್ಲದೆ ಇದ್ರೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟೋ ಸರಿ ನಾವೇನ್ ಮಾಡ್ತೀವಿ, ಅವ್ರ ಊಟ ಉಪಚಾರ ನೋಡಿ ಇವ್ರು ಬಬ್ಬೂರ್ ಕಮ್ಮಿಗಳೇ ಇರ್ಬೇಕು, ಇವ್ರು ಬಡಗನಾಡೆ ಇರ್ಬೇಕು ಅಂತ ಗೊತ್ತಾಗುತ್ತೆ. ಗೊತ್ತಾಗಲಿಲ್ಲ? ಚೆನ್ನಾಗಿ ಗೊತ್ತಾಗುತ್ತೆ. ಇವ್ರು ಕೇರಳದವರೇ ಇರ್ಬೇಕು, ಇವ್ರು ಪಂಜಾಬ್ನವರೇ ಇರ್ಬೇಕು, ಆದ್ರಿಂದ ಇವ್ರಿಗೆ ಈ ತರ ಕಾಯಿಲೆಗಳೇ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗಲಿಲ್ಲ? ಆ ತರಹ ಅಂದ್ರೆ ಅಷ್ಟರ ಮಟ್ಟಿಗೆ ಇಟ್ ಈಸ್ ಸೋ ಡೀಪ್ ರೂಟೆಡ್ ಅಂಡ್ ಸೀಟೆಡ್. ಗೊತ್ತಾಗಲಿಲ್ಲ? ಏನಪ್ಪ, ಏನಾದ್ರು ಇದೆಯಾ? ಪ್ರಶ್ನೆ ಇದೆಯಾ? ಹಾ, ಶರೀರದಲ್ಲಿ ಚಕ್ರಗಳ ಜೊತೆ ರಿಲೇಟ್ ಮಾಡ್ಕೊಳ್ಳೋದು ಹೇಗೆ ಅಲ್ಲ, ಚಕ್ರಗಳ ವಿಷಯ ಇಲ್ಲಿ ಹೆಂಗ್ ಬಂತು? ಚಕ್ರಕ್ಕೆ ಅದದೇ ನಿಧಾನ ಈ ಥರ ಎಲ್ಲ ಹೇಳಿದ್ರಲ್ಲ, ಹಾ, ಇಲ್ಲ, ಅದಕ್ಕೂ ಋತುಗೂ ಸಂಬಂಧ ಇಲ್ಲ. ಅದು ನೋಡಿ, ಚಕ್ರಗಳಿಗೂ ಋತುಗಳಿಗೂ ಸಂಬಂಧ ಇಲ್ಲ. ಚಕ್ರಗಳಿಗೂ ಶರೀರಕ್ಕೂ ಸಂಬಂಧ ಇದೆ. ಚಕ್ರಗಳಿಗೂ